ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ರುಚಿಯಾದ ಮೀನು ಸಾರು. ಪಕ್ಕ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಹಾಕೋ ಇಂಗ್ರೀಡಿಯೆಂಟ್ಸಿಂದ ಒಳ್ಳೆ ಪರಿಮಳ ಬರೋವಂಥ ಸಖತ್ ಟೇಸ್ಟಿಯಾದ ಮೀನು ಸಾರು ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಇದಕ್ಕೆ ಅಂತ ನಾವು ಒಂದು ಪುಡಿನ ಮಾಡಿ ಹಾಕ್ತೀವಿ. ನಿಮ್ಮ ಮನೆಗೆ ಅಲ್ಲ, ನಿಮ್ಮ ಪಕ್ಕದ ಮನೆಗೂ ಸಹ ನೀವು ಮೀನು ಸಾರು ಮಾಡೋದು ಗೊತ್ತಾಗಬೇಕು. ಅಷ್ಟೊಂದು ಪರಿಮಳ ಇರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಹಾಗಿದ್ರೆ ತಡ ಬೇಡ, ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಮಾಡೋ ರೀತಿ ನಿಮಗೆ ನಾನು ನೋಡಿಸ್ತಿದ್ದೀನಿ. ಫ್ರೆಂಡ್ಸ್, 1 kg ಮೀನು ತೊಗೊಂಡಿದ್ದೀನಿ. ಯಾವುದೇ ರೀತಿ ಮೀನು ತೊಗೊಳ್ಳಿ, ಇದೇ ಮಸಾಲನ್ನ ಹಾಕ್ಕೋಬೋದು. ಮೀನನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ವಾಶ್ ಮಾಡಿರೋ ಮೀನನ್ನು ಈ ರೀತಿ ಒಂದು ಬೌಲ್ಗೆ ಸೇರಿಸ್ಕೊಂಡು ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಉಪ್ಪು ಖಾರ ಎಲ್ಲ ಸೇರಿಸೋದ್ರಿಂದ ಪೀಸಸ್ಗೂ ಸಹ ಒಳ್ಳೆ ಉಪ್ಪು ಖಾರ ಹಿಡಿದು ನಾವು ತಿನ್ನೋವಾಗ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಈ 3 ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಮೀನಿನ ಪೀಸಸ್ಗೆ ಮಸಾಜ್ ಮಾಡೋಣ. ಸ್ವಲ್ಪ ಜಾಗ್ರತೆಯಿಂದ ಮಾಡ್ಕೊಳ್ಳಿ, ಅದರದ್ದು ಮುಳ್ಳೆಲ್ಲ ಚುಚ್ಚೋ ಅಂಥ ಅವಕಾಶ ಇರುತ್ತೆ. ಸ್ವಲ್ಪ ಹುಷಾರಾಗಿ ಈ ರೀತಿಯಾಗಿ ಎಲ್ಲ ಪೀಸಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅಷ್ಟರಲ್ಲಿ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕೋಕ್ಕಿಡೋಣ. ಮೀನು ಸಾರು ಅಂದ್ರೇ ಹುಣಸೆ ಹಣ್ಣು ತುಂಬ ಇಂಪಾರ್ಟೆಂಟು. ನಾನಿಲ್ಲಿ ಒಂದು 100 ಗ್ರಾಮಷ್ಟು ಹುಣಸೆ ಹಣ್ಣನ್ನು ತಗೊಂಡು ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಈಗೊಂದು ಮಿಕ್ಸಿ ಜಾರ್ಗೆ 2 ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಂತ್ಯ ಹೆಚ್ಚಿಗೆ ಬೇಡ, ಅನಂತರ ಇದು ಕಹಿ ಬರುತ್ತೆ. ಹಾಗಾಗಿ ಇದನ್ನು ಒಂದು ಪೇಸ್ಟ್ ಮಾಡಿ ಪಕ್ಕಕ್ಕಿಡಬೇಕು. ಈಗ ಇನ್ನೊಂದು ಮಿಕ್ಸಿ ಜಾರ್ಗೆ ನೋಡಿ 3 ಟೊಮೆಟೊನ ತೊಗೊಂಡಿದ್ದೀನಿ ಇಲ್ಲಿ ನಾನು, ಚೆನ್ನಾಗಿ ಹಣ್ಣಾಗಿರೋ ಅಂಥವು. ಈಗ ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರ್ ಸೇರಿಸ್ಕೊಂಡು ಇದು ಸಹ ಒಂದು ಪೇಸ್ಟು. ಈಗ ನಮಗೆ ನೋಡಿ 2 ಜಾರ್ದು ರೆಡಿ ಆಯಿತು. ಈಗ ನಾನು ಹೇಳಿದೆ ಅಲ್ಲ ನಿಮಗೆ ಒಂದು ಪೌಡರ್, ಅದಕ್ಕೆ ನೀವು ಕುಟಾಣಿಯಲ್ಲೂ ಸಹ ಕುಟ್ಕೋಬೋದು. ನಾನು ಇದಕ್ಕೆ ಚಿಕ್ಕ ಜಾರ್ ತಗೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಾಳು ಮೆಣಸು ನೋಡಿ, 3 ಏಲಕ್ಕಿ, 5 ಲವಂಗ, ಸ್ವಲ್ಪ ಚಕ್ಕೆಯನ್ನು ಸೇರಿಸ್ಕೊಂಡು ಇದನ್ನು ಒಳ್ಳೆ ಪೌಡ್ರ್ ಸಹ ತರಿಯಾಗಿರಬೇಕು. ನೋಡಿಸ್ತಿದ್ದೀನಿ, ನುಣ್ಣಗಿರಬಾರ್ದು. ಇದನ್ನು ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಮಗೆ ಮಸಾಲ ಪೇಸ್ಟು ರೆಡಿ ಆಯಿತು. ಪೌಡ್ರು, ಹುಣಸೆ ಹುಳಿಯನ್ನು ನೆನೆಯಲಿಕ್ಕೆ ಇಟ್ಟಿದ್ದೀವಿ. ಈಗ ಮುಂದಿನ ಪ್ರಾಸೆಸ್ನ ನೋಡೋಣ. ಈಗ ಸ್ಟವ್ ಮೇಲೆ ನೀವು ಮೀನು ಸಾರು ಯಾವ ಪಾತ್ರೆ ಮಾಡ್ತೀರೋ ಆ ಪಾತ್ರೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು 10 ಮೆಂತ್ಯಕಾಳು, ಸ್ವಲ್ಪ ಅತ್ತೆ ಕಾಳಷ್ಟಿರುತ್ತೆ, ಅದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಈರುಳ್ಳಿ ಪೇಸ್ಟನ್ನು ರುಬ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಳಿ. ಈಗ ಅದರ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಶುರುವಾಗುತ್ತಲ್ಲ, ಈ ಒಂದು ಹಂತದಲ್ಲಿ ಎಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಅದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿರುತ್ತೆ, ನಾವೆಲ್ಲ ಡೈರೆಕ್ಟ್ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆಗಿದ ನಂತರ ಈಗ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ. ಮೀನು ಸಾರಿಗೆ ಹೆಚ್ಚಿಗೆ ಕಲ್ಲುಪ್ಪೆ ಯೂಸ್ ಮಾಡ್ತೀವಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ. ನಾವು ಮೀನಿನ ಪೀಸಸ್ಗೂ ಹಾಕಿರ್ತೀವಲ್ಲ, ನೋಡಿಕೊಂಡು ನಿಮ್ಮ ಖಾರಕ್ಕೆ ನೀವು ತಕ್ಕ ಹಾಗೆ ನೀವು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಖಾರ ಹಾಕ್ಕೊಳ್ತಿದ್ದೀನಿ. ಹುಣಸೆ ಹುಳಿ ಹಾಕೋದ್ರಿಂದ ಅಷ್ಟು ಖಾರ ಗೊತ್ತಾಗಲ್ಲ ಅದಕ್ಕೆ. ಈಗ ಟೊಮೆಟೊನ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮೀನು ಕಲಸೋವಾಗೂ ಉಪ್ಪು ಖಾರ ಹಾಕಿದ್ವಲ್ಲ, ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಣ್ಣೆ ಎಲ್ಲ ಸೈಡ್ಗೆ ಬಿಟ್ಟಿದೆ ಫ್ರೆಂಡ್ಸ್. ಈ ಒಂದು ಹದದಲ್ಲಿ ಹಸಿ ವಾಸನೆನೂ ಹೋಗಿದೆ. ಈಗ ಉದ್ದ ಸೀಳಿ ಇಟ್ಕೊಂಡಿರೋ ಅಂಥ 4-5 ಹಸಿರು ಮೆಣಸಿನ್ಕಾಯನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ನೆನೆಸಿ ಇಟ್ಕೊಂಡಿರೋ ಅಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿರೋ ಅಂಥ ಹುಣಸೆ ಹಣ್ಣನ್ನು ಈ ರೀತಿಯಾಗಿ ಶೋಧಿಸ್ಕೊಂಡ್ರೆ ಅದರಲ್ಲಿರೋ ಅಂಥ ಹುಣಸೆ ಬೀಜದ್ದಿದಾಕ್ಬೋದು, ಕಸಕಡ್ಡಿ ಏನೂ ಹೋಗೋದಿಲ್ಲ. ಈ ಹುಣಸೆ ಹುಳಿ ಹಾಕಿದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಿಕ್ಸಿ ಜಾರ್ಗಳಿಗೆಲ್ಲ ಮಸಾಲ ಇರುತ್ತಲ್ಲ, ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಉಪ್ಪು ಹುಳಿ ಖಾರ ಎಲ್ಲ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಕನ್ಸಿಸ್ಟೆನ್ಸಿನ ನೋಡಿಸ್ತಾ ಇದ್ದೀನಿ. ತುಂಬ ನೀರಾಗಿಲ್ಲ, ಮೀನು ಸಾರಿಗೆ ತುಂಬ ನೀರಾಗೇನು ಬೇಕಾಗಿಲ್ಲ.
ಈಗ ಇದೆಲ್ಲ ಚೆನ್ನಾಗಿ ಮಸಾಲ ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಕುದಿಬೇಕು. ಸ್ಟವ್ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಈ ಒಂದು ಗಟ್ಟಿ ಆಗಲಿಕ್ಕೂ ಬರುತ್ತೆ. ನಮಗೆ ಈ ಸಾರೆಲ್ಲ ಗಟ್ಟಿ ಆಗಲಿಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಸ್ಟವ್ ಕಡಿಮೆ ಮಾಡ್ಕೊಳ್ಳಿ. ಮೀನು ಹಾಕುವ ಮುಂಚೆನೇ ಸ್ಟವ್ ಕಡಿಮೆ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಪೌಡರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ. ಯಾವುದೇ ಗರಂ ಮಸಾಲ ಬೇಕಾಗಿಲ್ಲ, ಈ ಪೌಡ್ರ್ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಮೀನನ್ನು ಒಂದೊಂದಾಗಿಯೇ ಈ ರೀತಿಯಾಗಿ ಜಾಗ್ರತೆಯಿಂದ ಹಾಕಿ, ನಾವು ಚಿಕನ್ ಮಟನ್ ಎಲ್ಲ ಕೈಯಲ್ಲಿ ಹಿಂಗೆ ಎತ್ತಿ ಒಂದೇ ಸರಿ ಹಾಕ್ಬಿಡ್ತೀವಿ, ಆ ರೀತಿ ಹಾಕಲಿಕ್ಕೆ ಹೋಗಬಾರ್ದು. ಒಂದೊಂದು ಪೀಸನ್ನೇ ಹಾಕಿ. ಮೀನು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಅದರೊಳಗಡೆ ಸೌಟಿಡೋ ಅಂತ ಇದಿರಬಾರ್ದು, ಇಡಲೇಬಾರ್ದು. ಯಾಕಂದರೆ ಈ ರೀತಿ ನಾನೀಗ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ, ಆ ರೀತಿ ಎಲ್ಲ ಕಲಿಸ್ಕೋಬೇಕಾಗತ್ತೆ. ಈಗ ಮೀನು ಹಾಕಿದ ನಂತರ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ 2 ನಿಮಿಷ ಆಗಿದೆ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲೆ ಸೇರಿಸ್ಕೊಂಡು ನಾನು ಕಲಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಕಲಿಸ್ಕೊಳ್ಳಿ. ಮೀನು ಹಾಕಿದ್ಮೇಲೆ ಸೌಟ್ ಅನ್ನೋದು ಮೀನು ಸಾರಲ್ಲಿ ಇಡಬಾರ್ದು. ಈಗ ನೋಡಿ ಚೆನ್ನಾಗಿ ಪೀಸಸ್ಸು ಸಹ ನಮಗೆ ಚೆನ್ನಾಗಿ ಬೆಂದಿದೆ. ನೆನಪಿಟ್ಕೊಳ್ಳಿ, ಮೀನು ಹಾಕಿದ ನಂತರ 2 ನಿಮಿಷ ಆಮೇಲೆ ಆ ಬಿಸಿಗೇನೆ ಆ ಪೀಸಸ್ ಅನ್ನೋದು ಚೆನ್ನಾಗಿ ಬೆಂದೋಗುತ್ತೆ. ಈಗ ನೋಡಿ ಸಾರು ಕನ್ಸಿಸ್ಟೆನ್ಸಿಯನ್ನು ನೋಡಿಸ್ತಾ ಇದ್ದೀನಿ. ತುಂಬ ನೀರಾಗೂ ಇಲ್ದಿರ, ತುಂಬ ಗಟ್ಟಿಯಾಗೂ ಇಲ್ದಿರ ಕರೆಕ್ಟಾಗಿ ಬಂದಿದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಸರಿ ಹೋಗಿದೆ. ಘಮ ಘಮ ಅಂತ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಇಲ್ಲಿ. ಈಗ ಸ್ಟವ್ ಆಫ್ ಮಾಡಿ 1 ಅವರ್ ಆಗೋವರೆಗೂ ನಾನು ಅದನ್ನು ಮುಟ್ಟಲಿಲ್ಲ. 1 ಅವರ್ ಆದಮೇಲೆ ಈ ರೀತಿಯಾಗಿ ನಿಮಗೆ ಸರ್ವಿಂಗ್ ಬೌಲ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೀನು ಸಾರು ಅನ್ನೋದು ನೈಟ್ ಮಾಡಿ ಬೆಳಗ್ಗೆ ತಿನ್ನಬೇಕು ಅಥವಾ ಬೆಳಗ್ಗೆ ಮಾಡಿ ನೈಟ್ ತಿನ್ನಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಸಾರನ್ನು ನೀವು ಟ್ರೈ ಮಾಡಿ. ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ